ಕುಬೇರ ಮತ್ತು ಗಣಪತಿಯ ಹಸಿವಿನ ಕಥೆ. ಕುಬೇರನು ಐಶ್ವರ್ಯದ ದೇವತೆ, ಅಪಾರ ಸಂಪತ್ತು ಹೊಂದಿದ್ದ. ಅವನಿಗೆ ತನ್ನ ಶ್ರೀಮಂತಿಕೆಯನ್ನು ತೋರಿಸಬೇಕೆಂಬ ಅಹಂಕಾರ ಬಂದು ಅದನ್ನು ಪ್ರದರ್ಶಿಸಲು ಭಾರೀ ಔತಣಕೂಟ ಏರ್ಪಡಿಸಿದನು. ಈ ಉತ್ಸವಕ್ಕೆ ಶಿವನ ಕುಟುಂಬವನ್ನು ಆಹ್ವಾನಿಸಲು ಕೈಲಾಸಕ್ಕೆ ಹೋದ. ಶಿವನು ಹಾಸ್ಯ ಮಾಡುತ್ತಾ ಹೇಳಿದರು, ನಾನು ಬರುವುದಿಲ್ಲ, ಆದರೆ ನನ್ನ ಮಗ ಗಣಪತಿಯನ್ನು ಕಳುಹಿಸುತ್ತೇನೆ. ಅವನಿಗೆ ಬೇಕಾದಷ್ಟು ಊಟ ಒದಗಿಸು. ಕುಬೇರನು ಸಂಭ್ರಮಿಸಿದ. ಅವನಿಗೆ ಗಣಪತಿ ಬಾಲಕನಂತೆ ತೋರಿದನು. ಹೀಗಾಗಿ ಹೆಚ್ಚಿನ ಖರ್ಚು ಆಗುವುದಿಲ್ಲವೆಂದು ಭಾವಿಸಿದ. ಗಣಪತಿಯ ಅತಿ ಭಾರಿ ಹಸಿವು. ನಿಯೋಜಿತ ದಿನ ಗಣಪತಿ ಭೋಜನಕ್ಕೆ ಬಂದರು. ಅವರು ತಿಂದು ತಿಂದು ಆ ಮಹಾಪ್ರಸಾದದ ಎಲ್ಲ ಊಟವನ್ನು ಮುಗಿಸಿದರು. ಆದರೆ ಅವರ ಹಸಿವು ಕಡಿಮೆಯಾಗಲಿಲ್ಲ. ನನಗೆ ಇನ್ನೂ ಹಸಿವಾಗಿದೆ ಎಂದು ಅವರು ಘರ್ಜಿಸಿದರು. ಕುಬೇರನು ತಕ್ಷಣ ಹೆಚ್ಚುವರಿ ಆಹಾರ ತರಲು ಆಜ್ಞೆ ನೀಡಿದ. ಆದರೆ ಏನನ್ನು ತರಿದರೂ ಗಣಪತಿಯ ಹೊಟ್ಟೆ ತುಂಬಲಿಲ್ಲ. ಅಂತಿಮವಾಗಿ ಭಂಡಾರದಲ್ಲಿದ್ದ ಎಲ್ಲ ಆಹಾರ ಮುಗಿದರೂ ಅವರ ಹಸಿವು ತೀರಲೇ ಇಲ್ಲ. ಅವರು ಕೋಪಗೊಂಡು, ಈ ರಾಜ್ಯವನ್ನೇ ತಿನ್ನಲು ಪ್ರಾರಂಭಿಸುತ್ತೇನೆ ಎಂದು ಹೇಳಿದರು. ಕುಬೇರನ ಪಶ್ಚಾತ್ತಾಪ ಭಯಗೊಂಡ ಕುಬೇರನು ತಕ್ಷಣ ಕೈಲಾಸಕ್ಕೆ ಓಡಿದನು ಮತ್ತು ಶಿವನಿಗೆ ಶರಣಾದನು. ಪ್ರಭು, ನನ್ನನ್ನು ಕ್ಷಮಿಸಿ. ನಾನು ಅಹಂಕಾರದಿಂದ ಭೋಜನವನ್ನು ಆಯೋಜಿಸಿದ್ದೆ. ದಯವಿಟ್ಟು ನನ್ನನ್ನು ರಕ್ಷಿಸಿ. ಶಿವನ ಪರಿಹಾರ. ಶಿವನು ನಗುತ್ತಾ, ಕುಬೇರ, ಅಹಂಕಾರದೊಂದಿಗೆ ನೀಡಿದ ಊಟ ತೃಪ್ತಿ ಕೊಡದು. ಪ್ರೀತಿಯಿಂದ, ಭಕ್ತಿಯಿಂದ ಒಂದು ತುಂಡು ತಮಿಳು ಅನ್ನ ನೀಡು. ಗಣಪತಿಯ ಹಸಿವು ತೀರಲಿದೆ. ಕುಬೇರನು ಭಕ್ತಿಯಿಂದ ಮೊಸರನ್ನದ ತುಂಡು ಅರ್ಪಿಸಿದ. ಗಣಪತಿ ಅದನ್ನು ಒಮ್ಮೆ ಸವಿದ ಕೂಡಲೇ ಅವರ ಹಸಿವು ತೀರಿತು. ನೈತಿಕತೆ. ಐಶ್ವರ್ಯ ಅಹಂಕಾರದ ಹಂಚಿಕೆಯ ಸಾಧನವಾಗಬಾರದು. ಪ್ರೀತಿಯಿಂದ ಕೊಟ್ಟ ಒಂದೇ ತುಂಡು ಆಹಾರವೂ ತೃಪ್ತಿ ನೀಡಬಹುದು. ಅಹಂಕಾರ ಬದಲಿಗೆ ಭಕ್ತಿಯಿಂದ, ನಿಷ್ಠೆಯಿಂದ ಸೇವೆ ಮಾಡಬೇಕು.